ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಇಬ್ಬರ ಮೃತದೇಹ ಸಿಕ್ಕಿದೆ. ಇನ್ನು ಮೂವರಿಗಾಗಿ ನಾವು ಹುಡುಕಾಟ ಮಾಡ್ತಾ ಇದ್ದೀವಿ. ಪೊಲೀಸ್ ಆಯುಕ್ತ ಸಿಮನ್ ಕುಮಾರ್ ಸಿಂಗ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಮೂರನೇ ಕಟ್ಟಡದ ಬಾಗಿಲು ತೆಗೆಯುವುದಕ್ಕೆ ಕಷ್ಟ ಆಗ್ತಾ ಇದೆ, ಒಳಗಡೆ ಹೋಗೋದಕ್ಕಾಗ್ತಾ ಇಲ್ಲ, ಕಾರ್ಯಾಚರಣೆ ನಡೀತಾ ಇದೆ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತ ಸಿಮನ್ ಕುಮಾರ್ ಸಿಂಗ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೈಸೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಅಂದಾಜು 2:30-3 ಗಂಟೆಗೆ ಒಂದು ಘಟನೆ ನಡೆದಿದೆ. ಇದರಲ್ಲಿ ನಮ್ಮ ಪೊಲೀಸ್ಗೆ ಮಾಹಿತಿ ಬಂತು, ಒಂದು ಮನೆಯಲ್ಲಿ ಬೆಂಕಿ ಬಿದ್ದಿತ್ತು. ಬಟ್ ಇಲ್ಲಿ ನೋಡಿದರೆ ಕೆಳಗಡೆ ಗೋಡೌನ್ ಇದೆ, ಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರಲ್ಲಿ ಕೆಲವರು ವಾಸ ಮಾಡ್ತಾಯಿದ್ರು. ಸೊ ಇಲ್ಲಿವರೆಗೆ ನಮ್ಮ ಫೈರ್ ಅವರು ತಕ್ಷಣ ಬಂದು ಮತ್ತು ಪೊಲೀಸ್ ಅವರು ಸೇರಿ 2 ಡೆಡ್ ಬಾಡಿ ಸಿಕ್ಕಿದೆ. ಇನ್ನೂ ಮೇಲೆದು ಒಂದು ಟಾಪ್ ಫ್ಲೋರ್ದು ಥರ್ಡ್ ಫ್ಲೋರ್ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕೆಂದರೆ ತುಂಬ ಬೆಂಕಿ ಮತ್ತು ಹೊಗೆ ಇದೆ. ಪೊಲೀಸ್ ಮತ್ತು ಫೈರ್ ಅವ್ರದ್ದು ಎಲ್ಲ ಸೀನಿಯರ್ ಆಫೀಸರ್ಸ್, ಫೈರ್ ಟೆಂಡರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಅವರು ಬೆಳಿಗ್ಗೆ 3-3:30 ಇಲ್ಲಿವರೆಗೆ ಕಂಟ್ರೋಲ್ಗೆ ಬಂದಿದೆ, ಫೈರ್ ಕಂಟ್ರೋಲ್ಗೆ ಬಂದಿದೆ. ಆದರೆ ಒಂದು ಫ್ಲ್ಯಾಟ್ ಅದು ಬ್ಲಾಕ್ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಎಲ್ಲ ಕಡೆಯಿಂದ ಲಾಕ್ ಆಗಿದೆ ಅದು. ಮತ್ತು ಸ್ವಲ್ಪ ಬೆಂಕಿ ಜಾಸ್ತಿ ಆಗೋದಕ್ಕೆ ಹೀಟ್ ಮತ್ತು ಹೊಗೆ ಜಾಸ್ತಿ ಇದೆ. ಅದೂ ಈಗ ಅರ್ಧ ತಾಸಲ್ಲಿ ಆಗತ್ತೆ ಅಂತ ಕ್ಲಿಯರ್ ಅಂತ ಹೇಳ್ತಾರೆ ಅವರು. ಒಂದು ಅನುಮಾನ ಇದೆ, ಅಲ್ಲಿ ಕೆಲವರು ಇರ್ಬೋದು, ಬಟ್ ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಅಲ್ಲಿ. ಇಲ್ಲಿವರೆಗೆ 2 ಡೆಡ್ ಬಾಡಿ ಸಿಕ್ಕಿದೆ. ನೈಟ್ 2:00ವರೆಗೆ ಬಂದಿದೆ. ಅವ್ರಿಗೆ ಒಂದು ಶಬ್ದ ಗೊತ್ತಾಯಿತು, ಬಟ್ ಮೋಸ್ಟ್ ಪ್ರಾಬಬ್ಲಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು. ಆದರೆ ಇದು ನಮ್ಮ ಫೈರ್ ಸೀನಿಯರ್ ಆಫೀಸರ್ಸ್ ಅವರು ಇದ್ದಾರೆ, ಅವರು ಹೇಳ್ತಾರೆ, ಮತ್ತು ಬೆಸ್ಕಾಮ್ ಅವರು ಕೂಡ ಬಂದು ಹೇಳ್ತಾರೆ. ಅವರು FSL ಟೀಮ್ ಕೂಡ ಇದ್ದಾರೆ ಅವರು, ಮತ್ತು ಕಾರ್ಪೊರೇಷನ್ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಅವರು ಎಕ್ಸಾಕ್ಟ್ ರೀಸನ್ ಗೊತ್ತಾಗುತ್ತೆ, ಬಟ್ ಮೋಸ್ಟ್ ಪ್ರಾಬಬ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಂತ ನಮಗೆ ಅನುಮಾನ ಬರ್ತದೆ. ಡೆತ್ ಆಗಿ ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಐಡೆಂಟಿಫೈ ಆಗಿದ್ದಾರೆ ಅವರು, ಇಲ್ಲಿ ಅದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಅವರು. ಅವ್ರ ಕುಟುಂಬದವರು ಬಗ್ಗೆ ಶಂಕೆ ಇದೆ, ಬಟ್ ಅಲ್ಲಿ ಫ್ಲ್ಯಾಟ್ ಓಪನ್ ಆದಮೇಲೆ ಗೊತ್ತಾಗುತ್ತೆ. ಇಲ್ಲ, ಕುಟುಂಬ ಒಂದೇ. ಇಲ್ಲ, ಕೆಲವರು ಆಲ್ರೆಡಿ ಅವರು ಮುಂಜಾಗ್ರವಾಗಿ ಅವ್ರಿಗೆ ಶಬ್ದ ಕೇಳಿದ ತಕ್ಷಣ ಅವರು ಬೇರೆ ಕಡೆ ಜಂಪ್ ಮಾಡಿ ಅವ್ರು ಓಡೋಗ್ಬಿಟ್ಟಿದ್ರು. ಅಲ್ಲದೆ ಅದಕ್ಕೆ ತುಂಬ ಜೀವ ಅಂದರೆ ಬಚಾವಾಗಿದೆ. ಬಟ್ ಈ ಪರ್ಟಿಕ್ಯುಲರ್ ಒಂದು ಮನೆಯದು ನಮಗೆ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೆಳಗಡೆಯಿಂದ ಓಪನ್ ಮಾಡ್ಕೊಂಡು ಮೇಲೆ ಹೋಗಿದ್ದಾರೆ. ಈಗ ಥರ್ಡ್ ಫ್ಲೋರ್ದು ಓಪನಿಂಗ್ ಬಾಕಿ ಇದೆ. ಆಲ್ಮೋಸ್ಟ್ ಕೆಲಸ ಆಗ್ತಾಯಿದೆ. ಈಗ ನೀವು ನೋಡಿರ್ಬೋದು, ಈಗ ಮೇಲೆ ಎಲ್ಲ ಫೈರ್ ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ. ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಇಲ್ಲಿ ಫೈರ್ ಟೆಂಡರ್ ಬರಲಿಕ್ಕೆ ಕೂಡ ಕಷ್ಟ ಇದೆ, ಮೇಲೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಸದ್ಯಕ್ಕೆ ವಿದಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ಅವರು ಮುಗಿಸ್ತಾರೆ ಅಂತ ಹೇಳ್ತಾರೆ. ಸರ್, ಇನ್ನೊಬ್ರು ಮೇಲ್ ಬಾಡಿ ಸಿಕ್ಕಿದ್ರು, ಅವರು ಎಲ್ಲಿದ್ದವರು ಸರ್? ಅವ್ರು ಎಲ್ಲಿಯವರು ಸರ್? ಅವರು ಸುರೇಶ್ ಅಂತ ಎಲ್ಲ 2 ಡೆಡ್ ಬಾಡಿ ಇಲ್ಲೇ ಸಂಬಂಧಪಟ್ಟವರು, ಇಲ್ಲೇ ವಾಸ ಮಾಡ್ತಾಯಿದ್ರು. ಇಲ್ಲೇ ಅವ್ರದ್ದು ಅಂಗಡಿ ಇದೆ, ಸ್ಟಾಕ್ ಇದೆ. ಡೀಟೇಲ್ಸ್ ಇನ್ನು ನಾವು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ಸ್ಥಳದಿಂದ ನೀಡ್ತಾ ಹೋಗ್ತಾರೆ. ಅಂಕಿತಾ, ಒಟ್ಟು 5 ಜನ ಸಾವನ್ನಪ್ಪಿರುವ ಶಂಕೆ, 2 ಮೃತದೇಹ ಸಿಕ್ಕಿದೆ. ಕಾರ್ಯಾಚರಣೆಗೆ ತಡೆಯಾಗ್ತಾ ಇರೋದೇನು, ಸಮಸ್ಯೆ ಆಗ್ತಾ ಇರೋದು ಇಲ್ಲಿ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಗ್ರೌಂಡ್ನಿಂದ? ವಿದ್ಯಾ, ನಗರಪೇಟೆಯಲ್ಲಿ ನಡೆದಂತಹ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಮೃತದೇಹವನ್ನು ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು 3 ಮೃತದೇಹಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ತೀರಾ ಇಕ್ಕಟ್ಟಿನ ಜಾಗ ಆಗಿರೋದ್ರಿಂದ ಒಳಗಡೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಒಟ್ಟು 4 ಅಂತಸ್ತಿನ ಕಟ್ಟಡ ಇದು. ಆ ಒಂದು ಕುಟುಂಬ ಇರುವಂತಹ 2ನೇ ಮಹಡಿಗೆ ಹೋಗೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂತಂದ್ರೆ ಎಲ್ಲವೂ ಕೂಡ ಸಂಪೂರ್ಣ ಸುಟ್ಟು ಕರಕಲಾಗಿರುವಂಥದ್ದು. ಜೊತೆಗೆ ದಟ್ಟವಾದ ಹೋಗಿ ಅಲ್ಲಿ ಆಕ್ಸಿಜನ್ ಕೊರತೆ ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಹೋಗೋದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರಬಹುದು, ಇನ್ನೂ ಕೂಡ ನಿರಂತರವಾಗಿ ಅಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಜೊತೆಗೆ ಅವರಿಗೆ ಒಂದು ಫುಡ್ ಅನ್ನು ಸಪ್ಲೈ ಮಾಡುವಂತಹ ಕೆಲಸವನ್ನ ಕೂಡ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಜೊತೆಗೆ ಇನ್ನೂ ಕೂಡ ಈ ಒಂದು ಪರಿಶೀಲನೆ ಏನಿದೆ, ಸರ್ಚ್, ಅದು ಕೂಡ ಮುಂದುವರೆದಿದೆ. ಇನ್ನೂ ಕೂಡ 3 ಜನ ಒಳಗಡೆ ಸಿಲುಕೊಂಡಿದ್ದಾರೆ. ಹಾಗಾಗಿ ಅವರ ಒಂದು ಏನು ದೇಹ ಅದನ್ನ ಹೊರಗಡೆ ತೆಗೆಯೋದಕ್ಕೂ ಕೂಡ ಈಗ ಎಲ್ಲಾ ರೀತಿಯ ಸಿದ್ಧತೆ
ಗಾಯಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಒಟ್ಟು 5 ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಬ್ಬರ ಮೃತದೇಹ ಅಂದ್ರೆ ಮದನ್ ಹಾಗೆ ಸುರೇಶ್, 36 ವರ್ಷದ ಮದನ್ ಹಾಗೆ 34 ವರ್ಷದ ಸುರೇಶ್ ಅವರ ಒಂದು ಮೃತದೇಹವನ್ನ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸವನ್ನ ಕೂಡ ವೈದ್ಯರ ತಂಡ ಹಾಗೆ ಇಲ್ಲಿರುವಂತಹ ಪೊಲೀಸರು, NDRF ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಮಾಡಿದ್ದಾರೆ. ಉಳಿದಂತೆ ಈಗ ಮತ್ತೆ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. 4 ಅಂತಸ್ತಿನ ಕಟ್ಟಡ, ಈ ಒಂದು ಕಟ್ಟಡದಲ್ಲಿ ಮದನ್ ಕುಟುಂಬ ವಾಸವಾಗಿತ್ತು. ಇವತ್ತು ಬೆಳಗ್ಗಿನ ಜಾವದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಕಟ್ಟಡದಲ್ಲೇ ಇದ್ರು. ಅಂದ್ರೆ ಇದೊಂದು ಕಮರ್ಷಿಯಲ್ ಕಟ್ಟಡ ಆಗಿರೋದ್ರಿಂದ ಸಾಕಷ್ಟು ವಸ್ತುಗಳು ಕೂಡ ಇಲ್ಲಿದ್ದು, ಪ್ಲಾಸ್ಟಿಕ್ ವಸ್ತುಗಳು, ಪ್ಲಾಸ್ಟಿಕ್ ಮ್ಯಾಟ್ಗಳು ಈ ಒಂದು ಬಿಲ್ಡಿಂಗ್ ನಲ್ಲಿ ಇದ್ವು. ಮೊದಲ ಮಹಡಿ ಸೇರಿದಂತೆ 3ನೇ ಮಹಡಿಯಲ್ಲಿ ಗೋಡಾನ್ಗಳನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಸಾಕಷ್ಟು ವಸ್ತುಗಳಿದ್ದ ಕಾರಣ ಈಗಾಗಲೇ ಬೆಂಕಿ ಕೂಡ ಕಾಣಿಸ್ಕೊಂಡಿರೋದ್ರಿಂದ ದಟ್ಟವಾದ ಹೊಗೆ ಆವರಿಸ್ಕೊಂಡಿದೆ. ಹಾಗಾಗಿ ಡೋರ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸಿಬ್ಬಂದಿಗಳಿಗೆ ಒಳಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ವಸ್ತುಗಳು ಸುಟ್ಟು ಕರಕಲಾಗಿರುವಂಥದ್ದು. ಹಾಗಾಗಿ ಆ ಒಂದು ದಟ್ಟವಾದ ಹೊಗೆ ಏನಿದೆ ಅದನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸತತ 9 ಗಂಟೆಗಳ ನಿರಂತರ ಕಾರ್ಯಾಚರಣೆ. ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಯಾವ ರೀತಿಯಾಗಿ ಒಳಗಡೆ ಸಿಲುಕಿರೋರನ್ನ ಆಚೆ ತರೋದು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಗೊತ್ತಾಗುತ್ತೆ ಅಂಕಿತ, ಬಹಳ ಜನಸಾಂದ್ರತೆ ಇರುವಂತಹ ಪ್ರದೇಶ. ಸಿಮಂತ್ ಕುಮಾರ್ ಸಿಂಗ್ ಅವರು ಕೂಡ ಹೇಳ್ತಾ ಇದ್ರು, ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ವಾಹನಗಳು ಒಳಗಡೆ ಹೋಗೋದಕ್ಕೆ ಕಷ್ಟ ಇರುವಂತಹ ಪರಿಸ್ಥಿತಿ ಅಂತ ಹೇಳಿ. ಆ ಕಟ್ಟಡದಲ್ಲಿ ಎಷ್ಟು ಜನ ವಾಸ ಇದ್ರು? 4 ಅಂತಸ್ತಿನ ಕಟ್ಟಡ ಅಂತ ಹೇಳಿದ್ರೆ ಬೇರೆ ಯಾರಾದ್ರೂ ಇದ್ರ? ಅವ್ರೇನಾದ್ರೂ ಕೆಳಗಡೆ ಇಳಿದು ಬಂದು ಬಚಾವ್ ಆಗಿದಾರ? ಜೊತೆಗೆ ಅಲ್ಲಿ ಏನೇನ್ ಬಿಸ್ನೆಸ್ ಅನ್ನ ಇವ್ರು ಮಾಡ್ತಾ ಇದ್ರು, ಅವರ ಫ್ಯಾಮಿಲಿ ಹಿನ್ನೆಲೆ, ಮದನ್ ಹಾಗೆ ಸುರೇಶ್ ಅವರ ಫ್ಯಾಮಿಲಿ ಹಿನ್ನೆಲೆ, ಅದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂಕಿತ ಸ್ಥಳದಲ್ಲಿ? ವಿದ್ಯಾ, ಮದನ್ ಅವರು ತಮ್ಮ ಕುಟುಂಬ ಸಮೇತ ಕಳೆದ ಕೆಲ ವರ್ಷಗಳಿಂದ ಇಲ್ಲೇ ಬಂದು ನೆಲೆಸಿದ್ರು. ಹೆಂಡತಿ ಹಾಗೆ 2 ಮಕ್ಕಳು, 2 ಗಂಡು ಮಕ್ಕಳ ಜೊತೆ ಅವರು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಇಲ್ಲೇ ಪಕ್ಕದಲ್ಲಿ ಕುಂಬಾರಪೇಟೆ ಏನಿದೆ ಅಲ್ಲಿ ಅವರೊಂದು ವ್ಯಾಪಾರವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅಂದ್ರೆ ಅವರು ಮೂಲತಃ ರಾಜಸ್ಥಾನದವರು. ಕಳೆದ 20 ವರ್ಷಗಳ ಹಿಂದೆ ಇಲ್ಲಿ ಬಂದು ಇಲ್ಲಿ ನೆಲೆಸ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರು. ನೀವು ಹೇಳ್ದ ಹಾಗೆ ಆ 4 ಅಂತಸ್ತಿನ ಕಟ್ಟಡದಲ್ಲಿ 3 ಅಂತಸ್ತುವರೆಗೆ ಗೋಡಾನ್ಗಳಿವೆ. ಅಂದ್ರೆ ಈ ಪ್ಲಾಸ್ಟಿಕ್ ಮ್ಯಾಟ್ಗಳೇನಿದೆ, ಜೊತೆಗೆ ಪ್ಲಾಸ್ಟಿಕ್ ವಸ್ತುಗಳನ್ನ ಸಂಗ್ರಹಿಸಿರುವಂತಹ ಗೋಡನ್ಗಳಿವೆ. ಅದರ ಮೇಲ್ಭಾಗ ಒಂದು ಸಣ್ಣ ರೂಮ್, ಅದನ್ನ ಇವರು ಮನೆಯ ರೀತಿ ಮಾಡ್ಕೊಂಡಿದ್ರು. ಆ ಮನೆಯಲ್ಲಿ ಗಂಡ ಹೆಂಡತಿ ಹಾಗೆ 2 ಮಕ್ಕಳು ವಾಸವಾಗಿದ್ರು. ಈ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಬೆಳಗ್ಗಿನ ಜಾವ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಮನೆಯಲ್ಲಿ ಮಲ್ಕೊಂಡಿದ್ರು. ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಮಲ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏನೋ ಸುಟ್ಟ ವಾಸನೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಅವರು ಮನೆಯ ಲಾಕ್ ಅನ್ನ ಮಾಡ್ಕೊಂಡು, ಅಂದ್ರೆ ಹೆಂಡತಿ ಮತ್ತೆ ಮಕ್ಕಳ ಸೇಫ್ಟಿಗೋಸ್ಕರ ಮನೆಗೆ ಲಾಕ್ ಹಾಕೊಂಡು ಕೆಳಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ದಟ್ಟವಾಗಿ ಬೆಂಕಿ ಆವರಿಸಿಕೊಂಡಿರುತ್ತೆ. ಆ ಒಂದು ಜ್ವಾಲೆಗೆ ಸಿಲುಕಿ ಅವರು ಸ್ಥಳದಲ್ಲೇ ಸಾವನ್ನಪ್ತಾರೆ. ಅದಾದ ಬಳಿಕ ಸಂಪೂರ್ಣವಾಗಿ ಹೊಗೆ ಜೊತೆಗೆ ಬೆಂಕಿ ಎಲ್ಲಾ ಕಡೆಗಳಲ್ಲೂ ಕೂಡ ಅದು ಆ ಬೆಂಕಿ ಸ್ಪ್ರೆಡ್ ಆಗುತ್ತೆ. ಆ ಟೈಮಲ್ಲಿ ಅವರು ಹೊರಬರಲಾಗದೆ ಸಾವನ್ನಪ್ಪಿರುವಂತದ್ದು. ಇನ್ನೊಂದು, ಈ ಕಟ್ಟಡದಲ್ಲಿದ್ದಂತಹ ಸುರೇಶ್ ಅನ್ನೋ ವ್ಯಕ್ತಿ, ಅವರು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದ್ರು ಆ ಗೋಡನ್ ನಲ್ಲಿ. ಸೊ ಅವರು ಕೂಡ ಸಾವನ್ನಪ್ಪಿರುವಂತದ್ದು. ಸ್ಥಳೀಯರು ಹೇಳ್ತಾ ಇದ್ದಾರೆ, ಅಂದ್ರೆ ಈ ರೀತಿಯಾಗಿ ಯಾವಾಗ ದಟ್ಟ ಹೊಗೆ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯ್ತು ಆ ಸಂದರ್ಭದಲ್ಲಿ ಕೆಲವರು ಬಿಲ್ಡಿಂಗ್ ಇಂದ ಬಂದಿದ್ದಾರೆ, ಆಚೆ ಬಂದಿದ್ದಾರೆ. ಜೊತೆಗೆ ಅಕ್ಕಪಕ್ಕದ ಮನೆಯವರು ಕೂಡ ಕೆಲವರನ್ನ ಆಚೆ ಕರೆಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಇದು ತೀರಾ ಇಕ್ಕಟ್ಟಿನ ಪ್ರದೇಶ ಆಗಿರೋದ್ರಿಂದ ಇಲ್ಲಿರುವಂತಹ ಕಟ್ಟಡಗಳೇನಿದೆ ಅವೆಲ್ಲವೂ ಕೂಡ ಒಂದಕ್ಕೊಂದು ಅಂಟುಕೊಂಡಿರುವಂತಹ ಕಟ್ಟಡ. ಜೊತೆಗೆ ಇಲ್ಲಿ ಯಾವುದೇ ವಾಹನಗಳು ಓಡಾಡೋದಕ್ಕೆ ಸೌಕರ್ಯಗಳಿಲ್ಲ. ಅಂದ್ರೆ ರಸ್ತೆ ತುಂಬಾ ಚಿಕ್ಕದಾಗಿರೋದ್ರಿಂದ ಏಕಾಏಕಿ ವಾಹನಗಳು ಇಲ್ಲಿ ಓಡಾಡೋದಕ್ಕಾಗಲ್ಲ. ಈಗ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ವೆಹಿಕಲ್ ಅನ್ನ ತರೋದಕ್ಕಾಗಿಲ್ಲ. ಅಂದ್ರೆ ಮೀಟರ್ ಗಟ್ಟಲೆ ಅವರು ಪೈಪನ್ನು ಅಳವಡಿಸಿಕೊಂಡು ಅದರ ಮುಖಾಂತರ ಒಂದು ನೀರನ್ನ ಸ್ಪ್ರೆಡ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಈ ಒಂದು ದಟ್ಟವಾದ ಹೊಗೆ ಏನಿದೆ ಅದನ್ನ ಕಂಟ್ರೋಲ್ಗೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ 2 ಬಾಡಿ, ಅಂದ್ರೆ ಮದನ್ ಹಾಗೆ ಇನ್ನೋರ್ವ ವ್ಯಕ್ತಿ ಸುರೇಶ್ ಅವರ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಉಳಿದಂತೆ ಇನ್ನು ಅವರ ಹೆಂಡತಿ ಸಂಗೀತ ಹಾಗೆ 2 ಮಕ್ಕಳು ಅವರು ಇಲ್ಲೇ ಒಳಗಡೆ ಇರುವಂತದ್ದು. ಅವರು ಬದುಕುಳಿಯುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಹೇಳಿ ಈಗಾಗಲೇ ಒಳಗಡೆ ಹೋದಂತಹ ಕಾರ್ಯಾಚರಣೆ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಅವರ ಒಂದು ದೇಹ ಏನಿದೆ ಅದನ್ನ ಹೊರತೆಗಿಬೇಕಾಗತ್ತೆ. ಅದಕ್ಕೋಸ್ಕರ ಈಗಾಗಲೇ ಈ ಒಂದು ಶೋಧವನ್ನ ಮುಂದುವರಿಸಿರುವಂತದ್ದು. ಸತತ 9 ಗಂಟೆಗಳ ಕಾಲ ಈ ಒಂದು ಪರಿಶೀಲನೆ ಏನಿದೆ, ಈ ಒಂದು ಶೋಧ ಕಾರ್ಯ ಅದೆಲ್ಲವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ, ದಟ್ಟವಾದ ಹೊಗೆ ಆಗಿರೋದ್ರಿಂದ ಆಕ್ಸಿಜನ್ ಕೊರತೆ ಕೂಡ ಉಂಟಾಗುತ್ತೆ. ಹಾಗಾಗಿ ಆಕ್ಸಿಜನ್ ಅನ್ನ ಹಿಡ್ಕೊಂಡೆ ಎಲ್ಲರೂ ಕೂಡ ಒಳಗಡೆ ಹೋಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತ
ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ಅವರು ಕೂಡ ಹೇಳಿದ್ರು ಅಂದ್ರೆ ಈಗಾಗಲೇ 2 ಡೆಡ್ ಬಾಡಿ ಏನಿದೆ ಮೃತದೇಹ ಅದನ್ನ ನಾವು ಆಚೆ ತೆಗೆದಿದ್ದೀವಿ, ಇನ್ನು 3 ಜನ ಸಿಲುಕಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಹಾಗಾಗಿ ಅವರನ್ನ ಆಚೆ ತರೋದಕ್ಕೆ ಅಂದ್ರೆ ಅವ್ರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನಾದ್ರೂ ಡೆತ್ ಆದ್ರೆ ಅದನ್ನ ಶಿಫ್ಟ್ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ವೈದ್ಯರ ತಂಡ ಕೂಡ ಇರುವಂತದ್ದು, ಅಂದ್ರೆ ಡೆತ್ ಕನ್ಫರ್ಮ್ ಮಾಡಕ್ಕೆ ಅಂತ ಹೇಳಿ ವೈದ್ಯರ ತಂಡವನ್ನ ಕೂಡ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಕರೆಸ್ಕೊಂಡು ಎಲ್ಲಾ ರೀತಿಯ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಗೀತಾ ತಮ್ಮೆಲ್ಲ ಡೀಟೇಲ್ಸ್ಗೆ.